ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್. ಮುಖ್ಯಾಂಶಗಳು: ಸಾಗರದ ದೈವಜ್ಞ ಸಮಾಜದ 2 ಕೋಟಿ ವೆಚ್ಚದ ನೂತನ ಸಭಾಭವನ ಸಾಲವಿಲ್ಲದೆ ಪೂರ್ಣಗೊಂಡಿರುವುದು ಸಮಾಜದ ಹೆಗ್ಗಳಿಕೆಯಾಗಿದೆ. ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಶ್ರೀಗಳಿಂದ ಮೆಚ್ಚುಗೆ. ಏರ್ಪಡಿಸಿದ 14ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಿದ ಕಾರ್ಗಲ್ ನಾಡ ಕಚೇರಿಗೆ ದಾಖಲೆಗಳನ್ನು ವರ್ಗಾವಣೆ ಮಾಡುವಂತೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿಯ ಒತ್ತಾಯ ಹಾಗೂ ಆಗ್ರಹ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾಪುವಿನಲ್ಲಿ ಶ್ರೀ ಕಾಪುವಿನ ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ನವದುರ್ಗ ಲೇಖನ ಯಜ್ಞ ಸಮಿತಿ ವತಿಯಿಂದ 100 ಕೋಟಿ ರು ವೆಚ್ಚದಲ್ಲಿ ಹಮ್ಮಿಕೊಂಡಿರುವ ಯಜ್ಞದ ನಿಮಿತ್ತ ಸಾಗರ ನವೆಂಬರ್ 12ರಂದು ಸಂಜೆ 4 ಗಂಟೆಗೆ ಪೂರ್ವಭಾವಿ ಸಭೆಯನ್ನು ಶೃಂಗೇರಿ ಶಂಕರ ಮಠದಲ್ಲಿ ಏರ್ಪಡಿಸಲಾಗಿದೆ ಎಂದು ಸುಧೀರ್ ಕುಮಾರ್ ಶೆಟ್ಟಿ ಮಾಹಿತಿ ನೀಡಿದರು. ಸಾಗರ ಪಟ್ಟಣದ ಸಂಚಾರಿ ವ್ಯವಸ್ಥೆಯ ಅವ್ಯವಸ್ಥೆಗೆ ಚಿಕಿತ್ಸೆ ನೀಡಲು ಫೀಲ್ಡ್ಗಿಳಿದ ಸಾಗರದ ಡಿವೈಎಸ್ಪಿ ಗೋಪಾಲಕೃಷ್ಣ ನಾಯ್ಕ್. ಸಾಗರ ಪಟ್ಟಣದಲ್ಲಿ ವಿಪರೀತ ಮಳೆಯಿಂದ ಹಾಳಾಗಿರುವ ಹದಗೆಟ್ಟಿರುವ ರಸ್ತೆಗಳಿಗೆ ತುರ್ತು ಡಾಂಬರೀಕರಣ ಕಾಮಗಾರಿಯನ್ನು ಆರಂಭಿಸಿದ ನಗರಸಭೆ ಆಡಳಿತ. ರಾಜ್ಯ ಸರ್ಕಾರ ಗುತ್ತಿಗೆ ಆಧಾರದಲ್ಲಿ ಮಲೆನಾಡ ರೈತರಿಗೆ ಪ್ಲಾಂಟೇಶನ್ ಬೆಳೆಗಳಿಗೆ ಭೂಮಿ ಹಕ್ಕು ನೀಡುವ ರಾಜ್ಯ ಸರ್ಕಾರದ ಆದೇಶದಲ್ಲಿ ಶಿವಮೊಗ್ಗ ಜಿಲ್ಲೆಯನ್ನು ಕೈಬಿಟ್ಟಿರುವ ಕುರಿತು ಬಿಜೆಪಿ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಸರಿಪಡಿಸದಿದ್ದರೆ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದರು. ವಾರ್ತೆಗಳು ಮುಂದುವರಿಯುತ್ತೆ, ನೀವು ನೋಡ್ತಾ ಇರಿ. ಯಾವುದೇ ಸಾಲವಿಲ್ಲದೆ 2 ಕೋಟಿ ರುಗಳ ಅನುದಾನದಲ್ಲಿ ಆಧುನಿಕ ಶೈಲಿಯ ಸಕಲ ಮೂಲಭೂತ ಸೌಲಭ್ಯಗಳ ಸಹಿತ ಭವ್ಯ ಸಭಾಭವನ ನಿರ್ಮಿಸಿರುವುದು ಸಾಗರದ ದೈವಜ್ಞ ಬ್ರಾಹ್ಮಣ ಸಮಾಜದ ಹೆಗ್ಗಳಿಕೆಯಾಗಿದೆ ಎಂದು ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ನುಡಿದರು. ಅವರು ಸಾಗರದ ಶಿವಪ್ಪನಾಯಕ ನಗರದ ಇಕ್ಕೇರಿ ರಸ್ತೆಯಲ್ಲಿ ಸಾಗರ ತಾಲೂಕು ದೈವಜ್ಞ ಬ್ರಾಹ್ಮಣ ಸಮಾಜದ ಆಶ್ರಯದಲ್ಲಿ ನಿರ್ಮಿಸಲಾಗಿರುವ ಸಭಾಭವನದ ಲೋಕಾರ್ಪಣೆಗೊಳಿಸಿ ಆಶೀರ್ವಚನ ನೀಡಿದರು. ಸಮಾಜದ ಭವನ ನಿರ್ಮಾಣಕ್ಕೆ ಹೆಚ್ಚು ಕೊಟ್ಟವರು ಮತ್ತು ಕಡಿಮೆ ಕೊಟ್ಟವರು ಎಂಬ ಯಾವ ಭೇದವೂ ಇಲ್ಲಿ ಕೊಡುವ ವಿಶಾಲ ಹೃದಯವಂತಿಕೆಯೇ ದೊಡ್ಡದು. ಪ್ರತಿಯೊಬ್ಬರೂ ಜೀವನದಲ್ಲಿ ಒಳಿತು ಮಾಡುವ ಉದ್ದೇಶದಿಂದ ಕ್ರಿಯಾಶೀಲರಾದಲ್ಲಿ ಭಗವಂತನ ಕೃಪಾಶೀರ್ವಾದ ದೊರೆಯುತ್ತದೆ ಎಂದರು. ದೈವಜ್ಞ ಬ್ರಾಹ್ಮಣ ಸಮಾಜದವರು ಸಜ್ಜನರು, ಪ್ರಬುದ್ಧರು, ಧಾರ್ಮಿಕ ಭಾವನೆಯ ಸಂಸ್ಕೃತಿ ಸಂಸ್ಕಾರಗಳ ಸಹಿತ ಸ್ನೇಹಜೀವಿಗಳು ಎಂಬ ವಿಶ್ವಾಸಾರ್ಹ ನುಡಿಗಳನ್ನು ಕೇಳಿ ಸಂತೋಷವಾಗಿದೆ. ಇತರೆ ಸಮುದಾಯಗಳೊಂದಿಗಿನ ಆತ್ಮೀಯ ಭಾವನೆ ಸಮುದಾಯದ ಸಂಪರ್ಕ ನಿರಂತರವಾಗಿರಲಿ ಎಂದು ಆಶಿಸಿದರು. ದೈವಜ್ಞ ಬ್ರಾಹ್ಮಣ ಸಮುದಾಯ ಸಮಾಜಮುಖಿಯಾಗಿ ಎಲ್ಲ ರಂಗಗಳಲ್ಲಿಯೂ ವಿವಿಧ ಪ್ರಮುಖ ಕ್ಷೇತ್ರಗಳಲ್ಲಿಯೂ ವಿಶಿಷ್ಟ ಸಾಧನೆ ಮಾಡುವ ಮೂಲಕ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಉನ್ನತಿ ಸಾಧಿಸುವ ಕಾರ್ಯವನ್ನು ಸಮುದಾಯವೇ ಮಾಡಬೇಕು. ಮಠದಿಂದ ಸಂಪೂರ್ಣ ಆಶೀರ್ವಾದ, ಸಲಹೆ ಸಹಕಾರಗಳು ಇರುತ್ತವೆ ಎಂದರು. ಸಾಗರದ ದೈವಜ್ಞ ಬ್ರಾಹ್ಮಣ ಸಮಾಜದ ಆಡಳಿತ ಸಮಿತಿ ಕೊರೋನಾ ಸಮಯದಲ್ಲಿ 3 ವರ್ಷಗಳನ್ನು ಹೊರಪಡಿಸಿ ಉಳಿದ ಸಂದರ್ಭದಲ್ಲಿ ಕಾಲಮಿತಿಯಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಸಮುದಾಯದ ಭವನದ ಕಾಮಗಾರಿ ಪೂರ್ಣಗೊಳಿಸಿರುವುದು ಅಧ್ಯಕ್ಷರಾದ ಮೋಹನ್ ಸೇಠ್ ಮತ್ತವರ ತಂಡಕ್ಕೆ ವಿಶೇಷ ಆಶೀರ್ವಾದವಿದೆ ಎಂದರು. ಸಮುದಾಯದ ಆಸ್ತಿಗಾಗಿ ತನು ಮನ ಧನ ನೀಡಿ ಸಹಕರಿಸಿರುವ ಸಮುದಾಯದ ಸಮಸ್ತರ ಸಹಕಾರ ಸಹಭಾಗಿತ್ವದಿಂದ ಸ್ವಾಮಿಗಳಿಗೂ ವಾಸ್ತವಿಕ ಗುರುಗಳ ನಿವಾಸ ನಿರ್ಮಿಸಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಸಮುದಾಯದ ಸರ್ವಾಂಗೀಣ ಉನ್ನತಿಗೆ ಸಾಮೂಹಿಕ ಪ್ರಯತ್ನ ನಿರಂತರ ಇರಲಿ ಎಂದು ಆಶಿಸಿದರು. ವೇದಿಕೆಯಲ್ಲಿ ಹಿರಿಯ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪನವರು ಮಾತನಾಡಿ, ಸಣ್ಣ ಸಮುದಾಯ ಪಟ್ಟಣದ ಹೃದಯ ಭಾಗದಲ್ಲಿ ಭವ್ಯವಾದ ಸಭಾಭವನ ನಿರ್ಮಿಸಿರುವುದು ದೈವಜ್ಞ ಬ್ರಾಹ್ಮಣ ಸಮುದಾಯದ ಹೆಗ್ಗಳಿಕೆಯಾಗಿದೆ ಎಂದರು. ಮಾದರಿ ಭವನ ಸಾಗರದಲ್ಲಿ ಇದೇ ಪ್ರಥಮ ಕಟ್ಟಡವಾಗಿದೆ. ನೀವು ಮಾದರಿಯಾಗಿದ್ದೀರಿ. ಇಂತಹ ಭವ್ಯ ಭವನದ ಸಮುದಾಯದ ಜೊತೆಗೆ ಇತರೆ ಎಲ್ಲ ಸಮುದಾಯಗಳ ಬಳಕೆಗೆ ಯೋಗ್ಯವಾಗಿದೆ. ಮಹಾನ್ ಸಾಧನೆ ಮಾಡಿರುವ ನಿಮ್ಮ ಸಮಾಜದ ಬಾಂಧವರಿಗೆ ನಮಸ್ಕರಿಸುತ್ತೇನೆ ಎಂದು ಸಂತಸ ವ್ಯಕ್ತಪಡಿಸಿದರು. ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಶಿವಮೊಗ್ಗ ಜಿಲ್ಲೆಯ ವಿವಿಧ ಸಮುದಾಯ ಭವನಗಳ ನಿರ್ಮಾಣಕ್ಕೆ 250 ಕೋಟಿ ರುಗಳನ್ನು ನೀಡಿರುವ ಅನುದಾನದಲ್ಲಿ 40 ಲಕ್ಷ ರುಗಳನ್ನು ಸಾಗರದ ದೈವಜ್ಞ ಸಮಾಜದ ಸಭಾಭವನಕ್ಕೆ ನೀಡಿದ್ದೇವೆ ಎಂದರು.
ದೈವಜ್ಞ ಸಮಾಜ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮತ್ತು ರಾಷ್ಟ್ರೀಯ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿ ಕೈಜೋಡಿಸುವ ಮೂಲಕ ಸಮಾಜಮುಖಿ ಕಾರ್ಯಗಳಲ್ಲಿ ಬೆರೆಯುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಪ್ರಶಂಸಿಸಿದರು. ಶಿವಮೊಗ್ಗ ಜಿಲ್ಲೆಯ ಸಂಸದರಾಗಿ ನಿರಂತರ ಆಯ್ಕೆಯಾಗುತ್ತಿರುವ ನಾನು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಪ್ರಯತ್ನ ನಡೆಸುತ್ತಿದ್ದೇನೆ. ಸಿಗಂದೂರು ಸೇತುವೆ ಕಾಮಗಾರಿ ಮುಕ್ತಾಯದ ಹಂತಕ್ಕೆ ಬಂದಿರೋದೆ ಹಾಗೂ ಜೋಗದ ಅಭಿವೃದ್ಧಿಗೆ 100 ಕೋಟಿ ರುಗಳ ಅನುದಾನದಲ್ಲಿ ಪ್ರಗತಿಯಾಗುತ್ತಿದೆ. ಆಧುನಿಕ ರೋಪ್ವೇ ಯೋಜನೆ ಅನುಷ್ಠಾನಗೊಳ್ಳಬೇಕಿದೆ. ಪ್ರವಾಸೋದ್ಯಮದ ಸರ್ಕ್ಯೂಟ್ ಸರ್ಕಲ್ ಸಾಗರವಾಗಿರುವ ಕಾರಣ ಸಾಗರದ ಅಭಿವೃದ್ಧಿಗೆ ಒತ್ತು ನೀಡಬೇಕಾಗಿದೆ ಎಂದರು. ವೇದಿಕೆಯಲ್ಲಿ ದೈವಜ್ಞ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಮೋಹನ್ ಎಂಕೆ ಅಧ್ಯಕ್ಷತೆ ವಹಿಸಿದ್ದರು. ಸಮಾಜದ ಆರ್.ಎನ್. ರಾಯ್ಕರ್ ಉಪ್ಪೋಣಿ ಹಾಗೂ ರವಿ ಎಸ್ ಗಾವ್ಕರ್, ಅರುಣಕುಮಾರ್ ಎಂಎಸ್ ಮತ್ತು ನಗರಸಭಾ ಸದಸ್ಯಗಳಾದ ಮಧು ಮಾಲತಿ, ಅರವಿಂದ್ ರಾಯ್ಕರ್ ಮೊದಲಾದವರು ಉಪಸ್ಥಿತರಿದ್ದರು. ದೈವಜ್ಞ ಬ್ರಾಹ್ಮಣ ಸಮಾಜದ ಭಜನಾ ಮಂಡಳಿಯಿಂದ ಪ್ರಾರ್ಥಿಸಲಾಯಿತು. ಸಮಾಜದ ಕಾರ್ಯದರ್ಶಿ ಸೂರ್ಯಕಾಂತ್ ಸೇಠ್ ಸ್ವಾಗತಿಸಿದರೆ, ಸಂತೋಷ್ ಆರ್ ಶೆಟ್ ಕಾರ್ಯಕ್ರಮ ನಿರ್ವಹಿಸಿದರು. ರಾಘವೇಂದ್ರ ಶೆಟ್ ವಂದಿಸಿದರು. ಸಭಾಭವನದ ನಿರ್ಮಾಣದಲ್ಲಿ ವಿಶೇಷ ಕೊಡುಗೆ ನೀಡಿರುವ ಗಣ್ಯರನ್ನು, ದಾನಿಗಳನ್ನು ಸಭಾಭವನದ ಉದ್ಘಾಟನಾ ವೇದಿಕೆಯಲ್ಲಿ ಗೌರವಿಸಲಾಯಿತು. ದೊಡ್ಡ ಸಮಾರಂಭವಾದರೂ ಅಚ್ಚುಕಟ್ಟು ಪಾರ್ಕಿಂಗ್ ವ್ಯವಸ್ಥೆ, ಅತ್ಯುತ್ತಮ ಊಟದ ವ್ಯವಸ್ಥೆ ಆಗಮಿಸಿದವರ ಸಂತೋಷಕ್ಕೆ ಕಾರಣವಾಯಿತು. ಪ್ರಾರಂಭದಲ್ಲಿ ದೈವಜ್ಞ ಬ್ರಾಹ್ಮಣ ಸಮಾಜದ ಉದ್ಘಾಟನೆಗೆ ಆಗಮಿಸಿದ್ದ ಕರ್ಕಿ ಮಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮಿಗಳವರ ಪಾದಕ ಪೂಜೆಯನ್ನು ಸಮಾಜ ಬಾಂಧವರಿಂದ ನಡೆಸಲಾಯಿತು. ಅಲ್ಲದೆ ದೈವಜ್ಞ ಸಮಾಜದ ಭವನದ ಉದ್ಘಾಟನೆಯನ್ನು ಕರ್ಕಿ ಮಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮಿಗಳು ನೆರವೇರಿಸಿದರು. ಸಾಗರದ ದೈವಜ್ಞ ಬ್ರಾಹ್ಮಣ ಸಮಾಜದ ವತಿಯಿಂದ ಕರ್ಕಿ ಮಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮಿಗಳನ್ನು ವರದಳ್ಳಿ ವೃತ್ತದಿಂದ ಸ್ವಾಗತಿಸಿ ಭವ್ಯ ಮೆರವಣಿಗೆಯ ಮೂಲಕ ಸಾಗರ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ದೈವಜ್ಞ ಬ್ರಾಹ್ಮಣ ಭವನಕ್ಕೆ ಕರೆತಂದರು. ದೈವಜ್ಞ ಬ್ರಾಹ್ಮಣ ಮಹಾಸಭಾದ ಉದ್ಘಾಟನಾ ಸಮಾರಂಭದಲ್ಲಿ ಸಮಾಜದ ಸಮಸ್ತರು ಕೂಡ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಸತತ ನೃತ್ಯಾಭ್ಯಾಸದಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು, ಅಲ್ಲದೆ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಸಿಗಲು ಅವಕಾಶ ಒದಗಿಸಿಕೊಟ್ಟಂತಾಗುತ್ತದೆ ಎಂದು ಉದ್ಯಮಿ ಹೆಗ್ಗೋಡಿನ ವಿಠ್ಠಲ್ ಪೈ ಹೇಳಿದರು. ಅವರು ಇಲ್ಲಿನ ಸಾಗರದ ಗಾಂಧಿ ಮೈದಾನದಲ್ಲಿ ಸ್ಟೈಲ್ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ಏರ್ಪಡಿಸಿದ್ದ 16ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡುವ ಮೂಲಕ ನೃತ್ಯಾಭ್ಯಾಸದಿಂದ ತಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಟ್ಟುಕೊಳ್ಳಲು ಇದು ಸಹಕಾರಿ ಎಂದರು. ಸ್ಟೈಲ್ ಡ್ಯಾನ್ಸ್ ಅಕಾಡೆಮಿಯ ಡ್ಯಾನ್ಸ್ ಮಾಸ್ಟರ್ ಸೂರಜ್ ಅವರು ಮಕ್ಕಳಿಗೆ, ಮಹಿಳೆಯರಿಗೆ, ಪುರುಷರಿಗೆ ವಿವಿಧ ರೀತಿಯ ನೃತ್ಯವನ್ನು ಕಲಿಸುತ್ತಿದ್ದಾರೆ. ಮಕ್ಕಳು ಇಂಥ ನೃತ್ಯ ಅಭ್ಯಾಸ ಮಾಡುವುದರಿಂದ ದೈಹಿಕ, ಮಾನಸಿಕ ಸದೃಢತೆಯನ್ನು ಕಾಪಿಟ್ಟುಕೊಳ್ಳಬಹುದು. ಪೋಷಕರು ಇಂಥ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದರು. ನಗರಸಭೆ ಸದಸ್ಯ ಆರ್ ಶ್ರೀನಿವಾಸ್ ಮಾತನಾಡಿ, ಸ್ಟೈಲ್ ಡ್ಯಾನ್ಸ್ ಅಕಾಡೆಮಿಯ ಸೂರಜ್ ಅವರು ಕಳೆದ 16 ವರ್ಷಗಳಿಂದ ನೃತ್ಯ ತರಬೇತಿ ನೀಡಿ ನೃತ್ಯ ಪ್ರಕಾರಗಳನ್ನು ಪೋಷಿಸುತ್ತಿರುವುದು ಶ್ಲಾಘನೀಯ. ಇಂಥ ಕಲೆ ಸಂಸ್ಕೃತಿ ಉಳಿಸಲು, ಬೆಳೆಸಲು ಎಲ್ಲರೂ ಸಹಕಾರ ನೀಡಬೇಕು ಎಂದರು. ಜಿ ಕನ್ನಡ ವಾಹಿನಿಯ ಪವನ್, ಪ್ರವೀಣ್, ಎಂಕೆ, ಮಂಜುನಾಥ್, ಬಾಳೂರ್ ಹಾಗೂ ಶಂಕ್ರು ಸಂದೀಪ್ ಮಾತನಾಡಿ, ಇದೇ ಸಂದರ್ಭದಲ್ಲಿ ಅಪಘಾತ ರಹಿತವಾಗಿ ಬಸ್ ಚಾಲನೆ ಮಾಡಿದ ನಿವೃತ್ತ ಬಸ್ ಚಾಲಕ, ಬಸ್ ಮಾಲೀಕರಾಗಿರುವ ರಾಜು ನಾಯರ್ ಅವರನ್ನು ಸನ್ಮಾನಿಸಲಾಯಿತು. ಸ್ಟೈಲ್ ಡ್ಯಾನ್ಸ್ ಅಕಾಡೆಮಿ ಸಂಸ್ಥಾಪಕ ಡ್ಯಾನ್ಸ್ ಸೂರಜ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಲಾ ಪೋಷಕರು, ದಾನಿಗಳ ಸಹಕಾರದಿಂದ ಇಂಥ ದೊಡ್ಡ ಕಾರ್ಯಕ್ರಮ ನಡೆಸಲು ಸಾಧ್ಯವಾಗಿದೆ. ನೃತ್ಯ ತರಬೇತಿಯನ್ನು 2009ರಲ್ಲಿ ಆರಂಭಿಸಲಾಯಿತು. ಮೊದಲು 6 ಮಕ್ಕಳಿಂದ ಆರಂಭಗೊಂಡ ಈ ಕೇಂದ್ರದಲ್ಲಿ ಈಗ 100 ಮಕ್ಕಳು ನೃತ್ಯ ಕಲಿಯುತ್ತಿದ್ದಾರೆ. ಈ ಹಿಂದೆ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ನಡೆಸುತ್ತಿದ್ದು, ಮಕ್ಕಳಲ್ಲಿ ನೃತ್ಯಾಸಕ್ತಿಯನ್ನು ಹೆಚ್ಚಿಸಲು ಕಳೆದ 3 ವರ್ಷಗಳಿಂದ ನರ್ತನ ಹೆಸರಿನಲ್ಲಿ ವೈವಿಧ್ಯಮಯ ನೃತ್ಯ ಪ್ರದರ್ಶನ ನಡೆಸಲಾಗುತ್ತಿದೆ ಎಂದರು.
ನಮ್ಮ ಕೇಂದ್ರದಲ್ಲಿ ನೃತ್ಯ ತರಬೇತಿ ನೀಡುವುದರ ಜೊತೆಗೆ ಸಮಾಜಮುಖಿ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ. ರಕ್ತದಾನ ಶಿಬಿರ, ಬಡವರಿಗೆ ಉಚಿತ ನೃತ್ಯ ತರಬೇತಿ, ಸರ್ಕಾರಿ ಶಾಲೆಗಳಿಗೆ ದೇಣಿಗೆ ನೀಡಲಾಗುತ್ತಿದೆ. ದೇಶೀಯ ನೃತ್ಯ ಪ್ರಕಾರಗಳ ತರಬೇತಿಗಳನ್ನು ಸಹಿತ ನೀಡಲಾಗುತ್ತದೆ ಎಂದರು. ವ್ಯಾಯಾಮ ತರಬೇತಿ ನೀಡಲಾಗುತ್ತದೆ. ನಮ್ಮ ಸಂಸ್ಥೆಯಿಂದ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು, ಬಡವರಿಗೆ ಉಚಿತ ನೃತ್ಯ ತರಬೇತಿ, ಶಾಲೆಗಳಲ್ಲಿ ನೃತ್ಯ ಕಲಿಕೆ, ಸರ್ಕಾರಿ ದೇಣಿಗೆ ಈ ರೀತಿಯ ಪ್ರಸ್ತುತ 30 ಮಹಿಳೆಯರು, 15 ಪುರುಷರು ಹಾಗೂ 100 ಮಕ್ಕಳು ನೃತ್ಯ ಕಲಿಯುತ್ತಿದ್ದಾರೆ ಎಂದು ವಿವರಿಸಿದರು. ಎಲ್ಲ ವಯೋಮಾನದವರಿಗೂ ನೃತ್ಯ ಕಲಿಸುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು. ಕಲಾ ಪೋಷಕರಾದ ಗುರುಮೂರ್ತಿ, ಶ್ರೀನಿವಾಸ್, ಎಸ್ಆರ್, ಸಿಬಿನ್, ಸೋಮನ್, ರೇಖಾ, ದಿನಕರ್, ಅನಿಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಂದೀಶ್ ಸ್ವಾಗತಿಸಿ ನಿರೂಪಿಸಿ, ಲೋಕೇಶ್ ವಂದಿಸಿದರು. ನಂತರ ಸ್ಟೈಲ್ ಡ್ಯಾನ್ಸ್ ಅಕಾಡೆಮಿ ತರಬೇತಿ ಪಡೆದ ಮಕ್ಕಳು, ಮಹಿಳೆಯರು, ಪುರುಷರಿಂದ ವೈವಿಧ್ಯಮಯ ನೃತ್ಯ ಪ್ರದರ್ಶನ ನಡೆಯಿತು. ಪ್ರಥಮ ಬಾರಿಗೆ ನಡೆಸಿದ ಆಕರ್ಷಕ ರೈನ್ ಡ್ಯಾನ್ಸ್ ನೃತ್ಯ ಪ್ರೇಕ್ಷಕರ ಗಮನ ಸೆಳೆಯಿತು. ತಾಲೂಕಿನ ಕಾರ್ಗಲ್ ನಾಡ ಕಚೇರಿಗೆ ದಾಖಲೆಗಳನ್ನು ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿಯ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯಿಂದ ಸಾಗರದ ಉಪ ವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ರೇವಪ್ಪ ಕೆ ಹೊಸಕೊಪ್ಪ ಮಾತನಾಡಿ, ಸಾಗರವು ಸೇರಿದಂತೆ ರಾಜ್ಯದ ತಾಲೂಕಿನ ಎಲ್ಲ ಹೋಬಳಿಗಳಲ್ಲಿ ಸರ್ಕಾರ 2013ರಲ್ಲಿ ನಾಡ ಕಚೇರಿಯನ್ನು ಪ್ರಾರಂಭ ಮಾಡಿರುತ್ತದೆ. ಕಾರ್ಗಲ್ನಲ್ಲಿಯೂ 2013ರಲ್ಲಿ ನಾಡ ಕಚೇರಿಯನ್ನು ಪ್ರಾರಂಭ ಮಾಡಲಾಗಿದೆ. 2022ರಲ್ಲಿ ನಾಡ ಕಚೇರಿಗೆ ನೂತನ ಕಟ್ಟಡ ನಿರ್ಮಾಣವಾಗಿ ಉದ್ಘಾಟನೆಯಾಗಿದೆ. ಆದರೆ ನಾಡ ಕಚೇರಿಯಲ್ಲಿ ಯಾವುದೇ ದಾಖಲೆಗಳು ಸಿಗುತ್ತಿಲ್ಲ ಎಂದು ಮನವಿಯಲ್ಲಿ ಹೇಳಲಾಗಿದೆ. ಬಾರಂಗಿ ಹೋಬಳಿಯ ಅರ್ಕಳ, ನಾಗವಳ್ಳಿ, ಮೆಗಾನೆ ಸೇರಿದಂತೆ ಕುಗ್ರಾಮಗಳಿಂದ ಭೂ ಸಂಬಂಧಿ ದಾಖಲೆಗಳನ್ನು ಪಡೆಯಲು ಸಾಗರಕ್ಕೆ ಬರಲು ತೀರಾ ಸಮಸ್ಯೆ ಉಂಟಾಗುತ್ತಿದೆ. ಕನಿಷ್ಠ 80ರಿಂದ 100 ಕಿಲೋಮೀಟರ್ ಪ್ರಯಾಣಿಸಬೇಕಾದ ಪರಿಸ್ಥಿತಿ ಇದೆ. ಕಚೇರಿಗೆ ಅಲೆದು ದಾಖಲೆ ಪಡೆಯಲು ಕನಿಷ್ಠ 1 ವಾರ ತಿರುಗಾಡಿದರೂ ಇವರಿಗೆ ಯಾವುದೇ ಮಾಹಿತಿ ಸಿಗುವುದಿಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ 500ರಿಂದ 1000 ರೂಪಾಯಿಗಳಿಗೆ ಖರ್ಚು ಮಾಡುತ್ತದೆ. ಆದ್ದರಿಂದ ತಾಲೂಕು ಆಡಳಿತ ಗಮನಿಸಬೇಕು ಎಂದು ಮನವಿಯಲ್ಲಿ ಹೇಳಲಾಗಿದೆ. ಕಾರ್ಗಲ್ ನಾಡ ಕಚೇರಿಗೆ ಸೂಕ್ತ ದಾಖಲೆಗಳನ್ನು ವರ್ಗಾವಣೆ ಮಾಡುವಂತೆ ತಹಸೀಲ್ದಾರ್ ಅವರಿಗೆ ಅನೇಕ ಬಾರಿ ಅರ್ಜಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. RR ಹಾಗೂ 5 ಮತ್ತು 6 ದಾಖಲೆಗಳ ಪಹಣಿ ದಾಖಲೆ, ಜನನ ಮರಣ ದಾಖಲೆ ಇತ್ಯಾದಿ ಬಡವರಿಗೆ ಸಿಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಮುಂದಿನ 15 ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ನಾಡ ಕಚೇರಿ ಎದುರು ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಕೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕ ರೇವಪ್ಪ ಕೆ ಹೊಸಕೊಪ್ಪ, ರವಿಕುಮಾರ್, ಮಧುಕುಮಾರ್ ಹಾಗೂ BS ಗಣಪತಿ ವಡ್ನಾಲ, ಜಗನ್ನಾಥ, ಮಂಜಪ್ಪ, ಜನ್ನೆಹಕ್ಲು ಮತ್ತು ಪ್ರಶಾಂತ, ರವಿ ಕುಮಾರ್, ಚಂದ್ರು, ನಾರಾಯಣ ಇನ್ನಿತರರು ಹಾಜರಿದ್ದರು. ಆದರೆ ಬಾರಂಗಿ ಹೋಬಳಿ, ಅರ್ಕಳ, ನಾಗವಳ್ಳಿ, ಮೇಘವಾನೆ ಹೀಗೆ ಸಾಗರಕ್ಕೆ ಬಂದು ಹೋಗಲು 80ರಿಂದ 100 ಕಿಲೋಮೀಟರ್ ದೂರ ಆಗಿರುತ್ತದೆ. ಬಡ ಜನರಿಗೆ ಇಲ್ಲಿಗೆ ಬಂದು ದಾಖಲೆ ತೆಗೆದುಕೊಂಡು ಹೋಗಲು 1 ವಾರವಾಗುತ್ತದೆ. ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಪುವಿನಲ್ಲಿ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಮತ್ತು ನವದುರ್ಗ ಲೇಖಯಜ್ಞ ಸಮಿತಿ ವತಿಯಿಂದ ಸುಮಾರು 100 ಕೋಟಿ ರುಗಳ ವೆಚ್ಚದಲ್ಲಿ ಶ್ರೀ ಮಾರಿಯಮ್ಮ ದೇವಸ್ಥಾನ ನಿರ್ಮಾಣವಾಗಲಿದ್ದು, ಈ ನಿಮಿತ್ತ ದಿನಾಂಕ 25/2/2025ರಿಂದ 5/3/2025ರವರೆಗೆ ಲೋಕ ಕಲ್ಯಾಣಾರ್ಥ ಕಾಪುವಿನಲ್ಲಿ ನಡೆಯುವ ಶ್ರೀ ಮಾರಿಯಮ್ಮ ದೇವಿಯ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ನವದುರ್ಗ ಲೇಖನ ಯಜ್ಞ ಹಾಗೂ ನವಚಂಡಿ ಯಾಗದ ಪೂರ್ವಭಾವಿ ಸಭೆಯನ್ನು ಸಾಗರದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ನವೆಂಬರ್ 12ರ ಸಂಜೆ 4 ಗಂಟೆಗೆ ಏರ್ಪಡಿಸಲಾಗಿದೆ ಎಂದು ಸಮಿತಿಯ ಸುಧೀರ್ ಕುಮಾರ್ ಶೆಟ್ಟಿ ತಿಳಿಸಿದರು. ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಶ್ರೀ ಮಾರಿಯಮ್ಮ ದೇವಿಯ ಭಕ್ತರು ವಿಶ್ವಾದ್ಯಂತ ಇದ್ದಾರೆ. ದೇವಸ್ಥಾನವು ಎಲ್ಲರ ಸಹಕಾರದಿಂದ 2025ರ ಮಾರ್ಚ್ನಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಈಗಾಗಲೇ 30 ಕೋಟಿ ರು ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣವಾಗಿದೆ. ಇದರ ಅಂಗವಾಗಿ ನವದುರ್ಗ ಲೇಖನ ಯಜ್ಞ ಮತ್ತು ನವಚಂಡಿ ಯಾಗ ನಡೆಯಲಿದ್ದು, ರಾಜ್ಯಾದ್ಯಂತ ಇರುವ ಭಕ್ತರು ಇದರಲ್ಲಿ ಪಾಲ್ಗೊಳ್ಳಬೇಕು. ನಮ್ಮ ತಾಲೂಕಿನಲ್ಲೂ ಇರುವ ಭಕ್ತರಿಗೆ ಈ ಕುರಿತು ಮಾಹಿತಿ ನೀಡಲಾಗುವುದು ಎಂದರು. ನವದುರ್ಗ ಲೇಖನ ಯಜ್ಞದ ಅಂಗವಾಗಿ ಭಕ್ತರ ಮನೆಗೆ ಒಂದು ಪುಸ್ತಕ ನೀಡಿ ಅದರಲ್ಲಿ 9 ಸ್ತೋತ್ರಗಳನ್ನು 9 ಬಾರಿ ಬರೆಯಬೇಕು. ಪವಾಡ ಸದೃಶ ರೀತಿಯಲ್ಲಿ
ಬೆಳಗುತ್ತಿರುವ ಕಾಪು ಮಾರಿಯಮ್ಮನ ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿಗಾಗಿ ನವವಿಧದ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದ್ದು, ನವದುರ್ಗ ಲೇಖನ ಯಜ್ಞ ಮತ್ತು ನವಚಂಡಿ ಯಾಗವು ಇದರಲ್ಲೊಂದು. ಇದಕ್ಕಾಗಿ ಸಮಿತಿಯನ್ನು ರಚಿಸಲಾಗಿದ್ದು, ಈ ಸಮಿತಿಯ ಮುಖಾಂತರ ನವದುರ್ಗ ಲೇಖನ ಯಜ್ಞದಲ್ಲಿ ಸಂಕಲ್ಪ ಪೂರ್ವಕ ಭಾಗಿಯಾಗಿ ಅಮ್ಮನ ಅನುಗ್ರಹವನ್ನು ಪಡೆಯಬಹುದಾಗಿದೆ ಎಂದರು. ಶ್ರೀ ಕಾಪು ಮಾರಿಯಮ್ಮ ವಿಶೇಷವಾಗಿ ಮಕ್ಕಳಿಗೆ ವಿದ್ಯೆ, ಆಯುಷ್ಯ, ಆರೋಗ್ಯಾದಿ ಭಾಗ್ಯಗಳನ್ನು ಕರುಣಿಸುತ್ತಾಳೆ. ಸಾಂಕ್ರಾಮಿಕ ರೋಗ ಪರಿಹಾರಣಿಯಾಗಿ ಸಂಕಷ್ಟ ನಿವಾರಣ ಅಮ್ಮ ಕಂಕಣ ಭಾಗ್ಯ, ಸಂತಾನ ಭಾಗ್ಯವನ್ನು ದಯಪಾಲಿಸುತ್ತಾಳೆ. ನವದುರ್ಗ ಲೇಖನವನ್ನು ಅಮ್ಮನ ಹೆಸರಿನೊಂದಿಗೆ ಬರೆದಾಗ ನಮ್ಮ ಜೀವನ ಪಾವನವಾಗುವುದು ಎಂಬ ನಂಬಿಕೆ ಇದೆ. ಇದೊಂದು ಕಾರಣಿಕ ಸ್ಥಳವಾಗಿದ್ದು, ಅನೇಕ ಸಂಗತಿಗಳು ಈ ದೇವಸ್ಥಾನದ ಮಹಿಮೆಗೆ ಸಾಕ್ಷಿಯಾಗಿವೆ. 20ರ ವಿಶ್ವಕಪ್ ಗೆದ್ದ T20ರ ವಿಶ್ವಕಪ್ ಗೆದ್ದ ಸೂರ್ಯಕುಮಾರ್ ಯಾದವ್ ಇಲ್ಲಿನ ಭಕ್ತರಾಗಿದ್ದು, ಅದರ ಹರಕೆ ಸಿದ್ಧಿಸಿದೆ ಎಂದರು. ನವೆಂಬರ್ 12ರಂದು ಸಂಜೆ 4 ಗಂಟೆಗೆ ನಡೆಯುವ ಪೂರ್ವಭಾವಿ ಸಭೆಯಲ್ಲಿ ಸಾಗರದಲ್ಲಿ ಶ್ರೀ ಕಾಪು ಮಾರಿಯಮ್ಮ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ವಾಸುದೇವ್ ಶೆಟ್ಟಿ, ರಘುಪತಿ ಭಟ್ ಹಾಗೂ ಕಾಪು ಶಾಸಕ ಗುರುಮೆ ಸುರೇಶ್ ಶೆಟ್ಟಿ ಮತ್ತು ಉದಯಕುಮಾರ್ ಶೆಟ್ಟಿ, ದೇವಾಲಯದ ತಂತ್ರಿಗಳು, ಸಮಿತಿಯವರು ಭಾಗವಹಿಸುವರು. ಇದೇ ಸಂದರ್ಭದಲ್ಲಿ ಯಕ್ಷಗಾನದ ಉದಯೋನ್ಮುಖ ಮಹಿಳಾ ಭಾಗವತೆ ಚಿಂತನ ಹೆಗಡೆ ಮಾಳ್ಕೋಡ್ ಇವರಿಂದ ಯಕ್ಷಗಾಯನ ವೈಭವ ಕಾರ್ಯಕ್ರಮ ಹಾಗೂ ಸಾಗರದ ಶಶಾಂಕ್ ದೇವಾಡಿಗ ಅವರಿಂದ ಸ್ಯಾಕ್ಸೋಫೋನ್ ವಾದನ ನಡೆಯಲಿದೆ. ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಅವರು ವಿನಂತಿಸಿದರು. ಇತಿಹಾಸ ತಜ್ಞ ಕೆಳದಿಯ ವೆಂಕಟೇಶ್ ಜೋಯ್ಸ್ ಮಾತನಾಡಿ, ಕೆಳದಿಯ ಅರಸರು ರಾಜ್ಯದ ಸುಮಾರು 263 ಪ್ರದೇಶದಲ್ಲಿ ಆಡಳಿತ ನಡೆಸಿದ್ದಾರೆ. ತಲಕಚೇರಿವರೆಗೂ ಅವರ ಆಡಳಿತ ವ್ಯಾಪಿಸಿತ್ತು. ಅವರ ಕಾಲದಲ್ಲಿ ಹಲವಾರು ದೇವಾಲಯ, ಮಠ, ಮಾನ್ಯಗಳನ್ನು ನಿರ್ಮಿಸಿದ್ದಾರೆ. ಕಾಪುವಿನಲ್ಲಿ 1628ರಲ್ಲಿ 1646ರ ಆಸುಪಾಸಿನಲ್ಲಿ ಕೆಳದಿ ವೀರಭದ್ರ ನಾಯಕನ ಕಾಲದಲ್ಲಿ ವೀರಭದ್ರ ದೇವಸ್ಥಾನ ನಿರ್ಮಾಣ ಮಾಡಿದ ಬಗ್ಗೆ ಇತಿಹಾಸದಲ್ಲಿ ದಾಖಲೆಗಳು ಸಿಗುತ್ತವೆ. ನಂತರದಲ್ಲಿ ಕಾಪುವಿನಲ್ಲಿ ದೇವಸ್ಥಾನ ಜೀರ್ಣೋದ್ಧಾರವಾದ ಬಗ್ಗೆ ಐತಿಹ್ಯವಿದೆ ಎಂದು ಮಾಹಿತಿ ನೀಡಿದರು. ಸಾಮಾಜಿಕ ಕಾರ್ಯಕರ್ತ ಮಾಸ ನಂಜುಂಡಸ್ವಾಮಿ, ಶ್ರೀನಿವಾಸ್ ಹಾಗೂ ಕುಮಾರ್ ಶೆಟ್ಟಿ, ಶ್ರೀಧರ್ ಶೆಟ್ಟಿ, ನಾಗರಾಜ್, ರಮೇಶ್ ಹೆಗಡೆ ಮೊದಲಾದವರು ಉಪಸ್ಥಿತರಿದ್ದರು. ಯಕ್ಷಗಾನ ವೈಭವ ಅಂತ ಹೇಳಿ ಅವತ್ತು 4 ಗಂಟೆ 15 ನಿಮಿಷಕ್ಕೆ ಕುಮಾರಿ ಚಿಂತನ ಹೆಗಡೆ ಅವರಿಂದ ಒಂದು ಕಾರ್ಯಕ್ರಮ ಇದೆ. ಅದಾದ ಕೂಡಲೇ ನಮ್ಮ ಸ್ಯಾಕ್ಸೋಫೋನ್ ವಾದನ ಸ್ಥಳೀಯ ಪ್ರತಿಭೆ ಆದಂಥ ಶಶಾಂಕ್ ದೇವಾಡಿಗ ಇವರಿಂದಲೂ ಕೂಡ ಒಂದು ಕಾರ್ಯಕ್ರಮ ಇದೆ. ಅದಾದಮೇಲೆ ಈ ವಾಗೇಶ್ವರಿ ಪೂಜೆ ಹಾಗೂ ಲೇಖನ ಸಂಕಲ್ಪ ಪ್ರಯುಕ್ತ ಒಂದು ಪೂರ್ವಭಾವಿ ಸಭೆಯನ್ನು ಪೂಜೆಯ ಮುಖಾಂತರ ಕಾಪು ದೇವಿಯ ಸಂಕಲ್ಪ ಪೂಜೆಯ ಮುಖಾಂತರ ಸಾಗರದ ಪಟ್ಟಣದ ವ್ಯಾಪ್ತಿಯಲ್ಲಿ ವಿಪರೀತ ವಾಹನ ದಟ್ಟಣೆ ಹಾಗೂ ಸಂಚಾರಿ ನಿಯಮ ಉಲ್ಲಂಘಿಸಿ ಬೇಕಾಬಿಟ್ಟಿ ವಾಹನಗಳ ನಿಲುಗಡೆ ಮಾಡುತ್ತಿರುವ ಕಾರಣ ಸಂಚಾರಿ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವುದನ್ನು ಗುರುತಿಸಿ ಸೂಕ್ತ ಚಿಕಿತ್ಸೆಗೆ ಸ್ವತಃ ಫೀಲ್ಡಿಗಿಳಿದ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್ ಅವರು ಮೊದಲ ದಿನವೇ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಸಾರ್ವಜನಿಕರು, ವಾಹನ ಮಾಲೀಕರು ಗಮನಿಸಬೇಕು. ನಿಮ್ಮ ವಾಹನವನ್ನು ಸಂಚಾರಿ ನಿಯಮ ಉಲ್ಲಂಘಿಸಿ ಇಲ್ಲಿ ಯಾರೂ ಪೊಲೀಸರು ಇಲ್ಲ ಎಂದು ಭಾವಿಸಿ ವಾಹನ ನಿಲ್ಲಿಸಿದರೆ ನಮ್ಮ ಸಿಸಿ ಕ್ಯಾಮೆರಾ ನಿಮ್ಮ ವಾಹನದ ಛಾಯಾಚಿತ್ರವನ್ನು ತೋರಿಸುತ್ತದೆ. ಅದರ ಆಧಾರದಲ್ಲಿ ನಿಮ್ಮ ವಿಳಾಸಕ್ಕೆ ಪೊಲೀಸ್ ಇಲಾಖೆಯಿಂದ ಸಂಚಾರಿ ನಿಯಮ ಉಲ್ಲಂಘನೆ ಕುರಿತು ನೋಟಿಸ್ ನೀಡಲಾಗುತ್ತದೆ. ಈಗಾಗಲೇ ಪ್ರತಿದಿನ 15ರಿಂದ 20 ನೋಟಿಸುಗಳನ್ನು ನಿಯಮ ಉಲ್ಲಂಘಿಸಿರುವ ವಾಹನಗಳ ಮಾಲೀಕರ ವಿಳಾಸಕ್ಕೆ ನೋಟಿಸ್ ಸಲ್ಲಿಕೆಯಾಗುತ್ತಿದೆ ಎಂದರು. ತ್ರಿಬಲ್ ರೈಡಿಂಗ್ ಮಾಡುವ ವಾಹನಗಳ ದ್ವಿಚಕ್ರ ವಾಹನಗಳ ಛಾಯಾಚಿತ್ರವನ್ನು ತೆಗೆದು ಪೊಲೀಸ್ ಠಾಣೆಗೆ ಪೊಲೀಸರು ಕಳುಹಿಸುವ ಮೂಲಕ ಕೆಲಸ ಮಾಡುತ್ತಿದ್ದಾರೆ. ಸಾರ್ವಜನಿಕರು ತ್ರಿಬಲ್ ರೈಡಿಂಗ್ ಮಾಡುತ್ತಿರುವ ಛಾಯಾಚಿತ್ರ ಕಳಿಸಿದರೆ ಅಂತಹ ವಾಹನದ ವಿರುದ್ಧ ಕ್ರಮ ಜರುಗಿಸುತ್ತೇವೆ. ಕರ್ಕಶ ಶಬ್ದಗಳನ್ನು ಹೊರಸೂಸುವ ದ್ವಿಚಕ್ರ ವಾಹನಗಳನ್ನು ಮೋಟಾರು ವಾಹನ ಕಾಯ್ದೆಯ ಉಲ್ಲಂಘನೆಯಡಿ ಸೀಜ್ ಮಾಡಲಾಗುತ್ತಿದೆ. ಈ ಮೊದಲು ಸೈಲೆನ್ಸರ್ ಕಿತ್ತು ಪುಡಿ ಮಾಡುವ ಯೋಜನೆಯಿಂದ ಪ್ರಯೋಜನವಿಲ್ಲ ಎಂದು ವಾಹನ ವಶಕ್ಕೆ ಪಡೆದು ಕ್ರಮ ಜರುಗಿಸಲಾಗುತ್ತಿದೆ ಎಂದರು. ಕೆಲವು ಅಂಗಡಿ ಮಾಲೀಕರು ಅಂಗಡಿಯಷ್ಟು ಅಗಲದ ಕಬ್ಬಿಣದ ಜಾಲರಿ ರಸ್ತೆ ಮೇಲೆ ಇರಿಸಿ ವಾಹನಗಳು ನಿಲ್ಲದಂತೆ ಮಾಡಿದ್ದು, ಅದನ್ನು ಗಮನಿಸಿ ತಕ್ಷಣ ತೆರವುಗೊಳಿಸುವ ಕೆಲಸವನ್ನು ಮಾಡಿದ್ದೇವೆ ಎಂದರು. ನಿಯಮ ಉಲ್ಲಂಘಿಸಿ ನಿಲುಗಡೆ ಮಾಡಿರುವ ವಾಹನಗಳಿಗೆ ಪೊಲೀಸರು ಸ್ಥಳದಲ್ಲಿ ಲಾಕ್ ಮಾಡಿದರು. ಸುಮಾರು ಕಳೆದ 4-5 ದಿನಗಳ ಹಿಂದೆ ಸಾಗರದ ತ್ರೈಮಾಸಿಕ ಸಭೆಯಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರ್ ಅವರ ಗಮನ ಸೆಳೆದ ಸಂಚಾರಿ ಅವ್ಯವಸ್ಥೆಯ ಕುರಿತು ತಕ್ಷಣ ಪ್ರತಿಕ್ರಿಯಿಸಿದ ಶಾಸಕ ಗೋಪಾಲಕೃಷ್ಣ ಬೇಳೂರ್ ಖಡಕ್ ಸೂಚನೆ ನೀಡಿ ಪ್ರವಾಸಿ ಸ್ಥಳ ಹೊಂದಿರುವ ಉಪವಿಭಾಗೀಯ ಕ್ಷೇತ್ರವಾದ ಪಟ್ಟಣ ಸಾಗರದ ಸಂಚಾರಿ ವ್ಯವಸ್ಥೆ
ಸರಿಪಡಿಸಲು ಡಿವೈಎಸ್ಪಿ ಗೋಪಾಲಕೃಷ್ಣ ನಾಯಕ್ ಅವರು ಕ್ರಮ ವಹಿಸಬೇಕು. ಉಪವಿಭಾಗಾಧಿಕಾರಿಗಳ ಸಮ್ಮುಖದಲ್ಲಿ ಸಮಾಲೋಚಿಸಿ ಕ್ರಮ ವಹಿಸುವಂತೆ ಸೂಚಿಸಿದ ಫಲ ಇಂದು ಕಾರ್ಯರೂಪಕ್ಕೆ ಬಂದಿದೆ ಎಂದು ಮಾಹಿತಿ ನೀಡಿದರು. ಸಂಚಾರಿ ವ್ಯವಸ್ಥೆಯ ಸುಧಾರಣೆ ಆರಂಭ ಸೂರತ್ವ ಆಗದಿರಲಿ, ನಿರಂತರ ನಿಗಾ ವಹಿಸುವ ಮೂಲಕ ಸುಗಮ ಸಂಚಾರಕ್ಕೆ ಮಾದರಿ ನಗರವನ್ನಾಗಿ ನಿರ್ಮಿಸಲಿ ಎನ್ನುವುದು ವರ್ತಕರ ಮತ್ತು ಸಾರ್ವಜನಿಕರ ಆಶಯವಾಗಿದೆ. ಪದೇ ಸಾಗರ ನಗರದಲ್ಲಿ ಜನದಟ್ಟಣೆ ಹೆಚ್ಚಾಗ್ತಾ ಇದೆ. ಅದರಿಂದ ವೆಹಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ. ಮುಖ್ಯವಾಗಿ ಈಗ ನಮ್ಮ ಪಾರ್ಕಿಂಗಿಗೆ ಕಾರ್ ಜಾಗದಲ್ಲಿ ಬೈಕ್ಗಳನ್ನು ನಿಲ್ಲಿಸೋದು ಅಥವಾ ಟ್ರಾಫಿಕ್ಕಿಗೆ ತೊಂದರೆ ಆಗ್ತಾ ಇರೋದ್ರಿಂದ ವೈಯಕ್ತಿಕವಾಗಿ ಬಂದು ನೋಡಿ ಮಾಡ್ತಾ ಇದ್ದೀವಿ. ಮತ್ತು ಒನ್ ವೇನು ರೂಲನ್ನು ಫಾಲೋ ಮಾಡ್ತಾ ಇಲ್ಲ. ಈಗ ಮುಖ್ಯವಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಮೊದಲು ವೀಲ್ ಕ್ಲ್ಯಾಂಪ್ ಆಗ್ತಾ ಇದ್ದೀವಿ. ಈಗ ಅದಕ್ಕಿಂತ ಮುಂದುವರೆದು ಏನು ಮಾಡ್ತಾ ಇದ್ದೀವಿ, ಯಾವ ವಾಹನ ರೋಡ್ ಮೇಲೆ ಅಜಾಗರೂಕತೆ ನಿಲ್ಲಿಸಿದ್ರೆ ಅಥವಾ ಡೇಂಜರಸ್ ಆಗಿ ನಿಲ್ಲಿಸಿದ್ರೆ ನಮ್ಮದು ಪೊಲೀಸ್ನಲ್ಲಿ MCCTNS ಅಂತ ಒಂದು ಆ್ಯಪ್ ಇದೆ. ಅಲ್ಲಿ ಇಮಿಡಿಯೇಟಾಗಿ ಓನರ್ ಆ್ಯಂಡ್ ಡ್ರೈವರ್ ಮಾಹಿತಿ ಸಿಗ್ತದೆ. ಓನರ್ ಆ್ಯಂಡ್ ಮೊಬೈಲ್ ನಂಬರು, ಅದ್ರ ಮುಖಾಂತರ ಮನೆಗಳಿಗೆ ನೋಟಿಸ್ ಕಳಿಸ್ತಾ ಇದ್ದೀವಿ. ಪ್ರತಿ ದಿವಸ 20 ರಿಂದ 30 ನೋಟಿಸ್ಗಳನ್ನು ಕಳಿಸ್ತಾ ಇದ್ದೀವಿ. ಇದರಿಂದ ಈಗ ನಿನ್ನೆ ಒಂದು ವಾರದಿಂದ ಸಾಕಷ್ಟು ಸುರಕ್ಷತೆ ಆಗಿದೆ. ಮತ್ತು ಕೆಲವೊಂದು ಅಂಗಡಿಕಾರರು ರಸ್ತೆ ಮೇಲೆ ಬಂದು ಫುಟ್ಪಾತ್ ಮೇಲೆ ಅಂಗಡಿ ಹಾಕ್ಕೊಂಡಿದ್ರು, ಅವುಗಳನ್ನು ತೆಗೆಸಿದ್ವಿ. ಅವರಿಗೆ ಈಗಾಗಲೇ ಕರ್ನಾಟಕ ಪೊಲೀಸ್ ಕಾಯ್ದೆ ಬಗ್ಗೆ ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸ್ತೀವಿ. ಇನ್ನು ಮುಂದಿನ ದಿನದಲ್ಲಿ ಅದಕ್ಕಿಂತ ಹೆಚ್ಚಿನ ಪ್ರಕರಣವನ್ನು ದಾಖಲಿಸ್ತೀವಿ. ಟ್ರಿಬಲ್ ರೈಡ್ ಬಗ್ಗೆ ಈಗ ಸೈಲೆನ್ಸರ್ ಬಗ್ಗೂ ಸಹ ನಾವು ಪ್ರತಿ ದಿವಸ ಡ್ರೈವ್ ಮಾಡ್ತಾ ಇದ್ದೀವಿ. ವಾರಕ್ಕೊಮ್ಮೆ ಅಥವಾ 15 ದಿವಸಕ್ಕೊಂದ್ಸರಿ ಡ್ರೈವ್ ಮಾಡಿ 10-20 ವೆಹಿಕಲ್ ತಂದು ಆ ಸೈಲೆನ್ಸರ್ಗಳನ್ನು ಬಿಡ್ತಾ ಇದ್ದೀವಿ. ಮತ್ತು ಆ ವೆಹಿಕಲ್ ಬಿಟ್ಕೊಡ್ತಾ ಇಲ್ಲ, ಅದನ್ನು ಸೀಸೇ ಮಾಡ್ತಾ ಇದ್ದೀವಿ. ಯಾಕಂದರೆ ಇದ್ರ ಪ್ರಕಾರ ಅದು ವೈಲೇಷನ್ ಆಫ್ RC ಕಂಡೀಷನ್. ಸೊ ಗಾಡಿ ವೆಹಿಕಲ್ ಸೀಸ್ ಆಗಿದೆ. ಅದ್ರ ಜೊತೆ ಟ್ರಿಬಲ್ ಈಗ ಬೆಳಿಗ್ಗೂ ಸಹ ಒಂದು ಮಾಡಿದ್ದಾರೆ ಅಂತ ನಮ್ಮ ಟೌನ್ ಆಚಾರ್ಯ ವಾಕ್ಯವರು ಯಲಪ್ಪ ಅವರು. ಅದೇ ರೀತಿಯಾಗಿ ಇದಕ್ಕೆ ಟ್ರಿಬಲ್ ರೈಡ್ ಬಗ್ಗೆ ಸಹ ಸ್ಪೆಷಲ್ ಡ್ರೈವ್ ಮಾಡಿ ಫೋಟೋ ಸಿಕ್ಕಿದ್ರೆ ಸಾಕು, ನಮ್ಮವರು ಫೋಟೋ ತೊಗೊಂಡು ಮಾಹಿತಿ ಕಳಿಸಿದ್ರೆ ವಾಹನದ ಮಾಲೀಕರಿಗೆ ಮಾಹಿತಿ ಕಳಿಸ್ತಾ ಇದ್ದೀವಿ. ಈಗ ಉದಾಹರಣೆಗೆ ಅವನೊಬ್ಬನು ಟ್ರಿಬಲ್ ರೈಡ್ದಲ್ಲಿ ಹೋಗ್ತಾ ಇದ್ದಾನೆ, ಪಬ್ಲಿಕ್ ಕೊಡಲಿ ಅಥವಾ ನಮ್ಮ ಪೊಲೀಸರು ಮಾಹಿತಿ ಕೊಟ್ಟರೆ ಅದರ ಆಧಾರದ ಮೇಲೆ ವಾಹನದ ಮಾಲೀಕರಿಗೆ ನೋಟಿಸ್ ಹೋಗಿ ನೋಟಿಸ್ ಸರ್ವ್ ಆಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ಪ್ರಸಕ್ತ ವರ್ಷ ವಿಪರೀತ ಮಳೆಯಿಂದ ಸಾಗರ ಪಟ್ಟಣದ ರಸ್ತೆಗಳು ಹದಗೆಟ್ಟಿವೆ. ಎಲ್ಲಿ ನೋಡಿದರೂ ಗುಂಡಿಗಳು. ಚಾಮರಾಜಪೇಟೆಯಂತಹ ಪ್ರಮುಖ ಬೀದಿಗಳಲ್ಲಿಯೇ ಕೂಡ ವಾಹನಗಳು ಸಂಚಾರದಂತಹ ದುಸ್ಥಿತಿ ನಿರ್ಮಾಣವಾಗಿತ್ತು. ಕಳೆದ ಕೆಲವು ದಿನಗಳ ಹಿಂದೆ ತ್ರೈಮಾಸಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಸಭೆ ನಡೆಸುತ್ತಿದ್ದ ಗೋಪಾಲಕೃಷ್ಣ ಬೇಳೂರು ಶಾಸಕರು ಈ ರಸ್ತೆಗಳು ಹದಗೆಟ್ಟಿರುವ ಕುರಿತು ಸಾರ್ವಜನಿಕರು ವಾಟ್ಸಪ್ಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ವಿವಿಧ ರೀತಿಯಲ್ಲಿ ಟೀಕೆಗಳನ್ನು ಮಾಡುತ್ತಿದ್ದಾರೆ. ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತಿದೆ, ಸಾರ್ವಜನಿಕರಿಗೂ ಸುಗಮ ಸಂಚಾರಕ್ಕೆ ತೊಂದರೆಯಾಗಿದೆ. ನಗರಸಭೆ ಆಡಳಿತ ಹಣ ಇದ್ದರೂ ತಕ್ಷಣ ಕಾಮಗಾರಿ ಕೈಗೊಳ್ಳದಿರುವ ಕಾರಣವೇನು ಎಂದು ಗರಂ ಆದರು. ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ ಪೌರಾಯುಕ್ತರು, ಮಳೆ ಬಿಡದೆ ಇರುವ ಕಾರಣ ಈ ಕಾಮಗಾರಿಗಳನ್ನು ಆರಂಭಿಸಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಈಗ ಮಳೆ ಕಡಿಮೆಯಾಗಿದೆ, ತಕ್ಷಣ ನಾವು ಈ ಒಂದು ಗುಂಡಿ ಮುಚ್ಚುವ ಕಾರ್ಯವನ್ನು ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಸಭೆ ಮುಕ್ತಾಯವಾಗಿ ಹೊರಬರುತ್ತಿದ್ದಂತೆ ಸುಮಾರು 4 ಗಂಟೆಯ ಸಂಜೆ ಹೊತ್ತಿನಲ್ಲಿಯೇ ತಕ್ಷಣ ಈ ಗುತ್ತಿಗೆದಾರರನ್ನು ಕರೆಸಿ ಈ ತುರ್ತು ಗುಂಡಿ ಮುಚ್ಚುವ ಕಾರ್ಯವನ್ನು ಆರಂಭಿಸಿದರು. ಈ ರೀತಿಯ ಸುಗಮ ಸಂಚಾರಕ್ಕೆ ಈಗಾಗಲೇ ತುರ್ತು ಕಾಮಗಾರಿಯನ್ನು ಕೈಗೊಳ್ಳುವ ಮೂಲಕ ಗುಂಡಿಯನ್ನು ಮುಚ್ಚುವ ಕಾರ್ಯವನ್ನು ಮಾಡಿರುವುದು ಸಾರ್ವಜನಿಕ ವಲಯದಲ್ಲಿ ನಿಟ್ಟುಸಿರು ಬಿಡುವಂತಾಗಿದೆ. ಪ್ಲಾಂಟೇಶನ್ ಜಮೀನನ್ನು 10 ಹೆಕ್ಟೇರ್ವರೆಗೆ ಪಡೆಯಲು ಇರುವ ಅವಕಾಶವನ್ನು ಸರ್ಕಾರಿ ಆದೇಶದಲ್ಲಿ ಶಿವಮೊಗ್ಗ ಜಿಲ್ಲೆಯನ್ನು ಬಿಟ್ಟಿರುವುದು ಮತ್ತೊಮ್ಮೆ ಮುಳುಗಡೆ ರೈತರಿಗೆ ಮಾಡಿದ ರಾಜ್ಯ ಸರ್ಕಾರದ ಅನ್ಯಾಯ ಎಂದು ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ಹೇಳಿದರು. ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿ 12/3/2024ರಲ್ಲಿ ಪ್ಲಾಂಟೇಶನ್ ಜಮೀನು ಪಡೆಯಲು ಕೆಲವೇ ಜಿಲ್ಲೆಯನ್ನು ಸೀಮಿತಗೊಳಿಸಿ ಸರ್ಕಾರ ಆದೇಶ ಮಾಡಿದೆ. ಶಾಸಕರು, ಸಚಿವರು ಶಿವಮೊಗ್ಗದವರೇ ಇದ್ದರೂ ಕೂಡ ಈ ಆದೇಶದ ತಿಳುವಳಿಕೆ ಇಲ್ಲ. ನಮ್ಮ ಜಿಲ್ಲೆಯನ್ನು ಈ ಆದೇಶದ ವ್ಯಾಪ್ತಿಗೆ ಸೇರಿಸಬೇಕಿತ್ತು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು.
ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಳುಗಡೆ ರೈತರು ಪ್ಲಾಂಟೇಶನ್ ಜಮೀನಿನಲ್ಲಿ ಗೇರು, ರಬ್ಬರ್, ಕಾಳುಮೆಣಸು, ಕೋಕೋ, ಏಲಕ್ಕಿ ಮುಂತಾದ ಬೆಳೆಗಳನ್ನು ಬೆಳೆದಿದ್ದಾರೆ. ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಚುನಾವಣೆ ಪೂರ್ವದಲ್ಲಿ ಪಾದಯಾತ್ರೆ ಮಾಡಿ ಬಗರುಕುಂ ಮುಳುಗಡೆ ಸಂತ್ರಸ್ತರ ಸಾಗುವಳಿ ಜಮೀನಿಗೆ 3 ತಿಂಗಳೊಳಗೆ ಹಕ್ಕುಪತ್ರ ಕೊಡಿಸುವುದಾಗಿ ಭರವಸೆ ನೀಡಿದ್ದರು. ಆದರೆ ಇಂದು ಅದು ಹುಸಿಯಾಗಿದೆ. ಚಿಕ್ಕಮಗಳೂರು, ಹಾಸನ, ಇತರೆ ಜಿಲ್ಲೆಗಳಿಗೆ ಸೀಮಿತಗೊಳಿಸಿ ಉಳಿದ ಜಿಲ್ಲೆಗಳಿಗೆ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ದೂರಿದರು. ಈ ಆದೇಶ ಕುರಿತು ನಮ್ಮ ಶಾಸಕರು ಉತ್ತರ ಕೊಡಬೇಕು. ಆದೇಶ ಗೊತ್ತೇ ಇಲ್ಲ ಎಂದಾದರೆ ಶಿವಮೊಗ್ಗ ಜಿಲ್ಲೆಯನ್ನು ಸೇರಿಸಲು ಬರುವ ಬೆಳಗಾವಿ ಅಧಿವೇಶನದಲ್ಲಿ ಒತ್ತಾಯಿಸಬೇಕು ಎಂದು ಮತ್ತು ಕೆಪಿಸಿ ಭೂಮಿಯನ್ನು ಗುತ್ತಿಗೆ ಆಧಾರದಲ್ಲಿ ಕೊಡಿ ಎಂದು ಹೇಳಿದ್ದೆವು. ಇದು ಕೂಡ ಕಾಪಿ ಎಸ್ಟೇಟ್ನವರಿಗೆ ಸಾಧ್ಯವಾಗುತ್ತದೆ ಎಂದರೆ ಮುಳುಗಡೆ ರೈತರಿಗೆ ಕೊಡಲು ಯಾಕೆ ಸಾಧ್ಯವಾಗುವುದಿಲ್ಲ ಎಂದು ಹಕ್ರೆ ಪ್ರಶ್ನಿಸಿದರು. ಇಂಥ ಜಮೀನಿನಲ್ಲಿ ಸಾಗುವಳಿ ಮಾಡಲು 1978ರವರೆಗೂ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಆಗ ಅವರು ಬ್ಯಾಂಕಿನಿಂದ ಸಾಲವನ್ನು ಪಡೆದಿದ್ದಾರೆ. ಈ ಅವಕಾಶವನ್ನು ಮರು ಜಾರಿಗೊಳಿಸಬೇಕು. ಜೋಗದ ಇಂಜಿನಿಯರ್ ಅವರು 1968ರಿಂದ 1978ರವರೆಗೂ ಜಮೀನನ್ನು ಗುತ್ತಿಗೆ ಆಧಾರದಲ್ಲಿ ಕೊಟ್ಟಿದ್ದಾರೆ. ಈ ಜಿಲ್ಲೆಯಲ್ಲಿ ಮಡೆನೂರು, ಲಿಂಗನಮಕ್ಕಿ ಅಣೆಕಟ್ಟಿನಿಂದ 6 ಸಲ ರೈತ ಮುಳುಗಡೆಯಾಗಿದ್ದಾರೆ. ಈಗಲಾದರೂ ಆಗಿರುವ ತಪ್ಪನ್ನು ಸರಿಪಡಿಸಿಕೊಂಡು ಸರ್ಕಾರ ಶಿವಮೊಗ್ಗ ಜಿಲ್ಲೆಯನ್ನು ಈ ಆದೇಶದ ವ್ಯಾಪ್ತಿಗೆ ತರಬೇಕು. ಕೆಪಿಸಿ ಭೂಮಿಯನ್ನು ಗುತ್ತಿಗೆ ಆಧಾರದ ಮೇಲೆ ರೈತರಿಗೆ ನೀಡಬೇಕು. ಇಲ್ಲವಾದರೆ ಬಿಜೆಪಿಯಿಂದ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದರು. ನೆರೆ ಪರಿಹಾರ ಕೊಡದೆ ಸರ್ಕಾರ ದಿವಾಳಿಯಾಗಿದೆ. ಅತಿವೃಷ್ಟಿಯಿಂದ ಈ ಬಾರಿ ಮನೆ ಕಳೆದುಕೊಂಡವರಿಗೆ ಪರಿಹಾರ ಕೊಟ್ಟಿಲ್ಲ. ಹಿಂದೆ ಯಡಿಯೂರಪ್ಪನವರು, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಿದ್ದು ಹೋಗಿರುವ ಮನೆಗಳಿಗೆ ತಕ್ಷಣ 1,20,000 ರೂಗಳನ್ನು ಪರಿಹಾರ ನೀಡಿದ್ದರು. 50%ಕ್ಕಿಂತ ಹಾನಿಯಾದರೆ ಪೂರ್ಣ ಹಾನಿ ಎಂದು ಪರಿಗಣಿಸಿ 5 ಲಕ್ಷ ರು ಪರಿಹಾರ ನೀಡಿದ್ದರು. ಇದು 5 ವರ್ಷ ಜಾರಿಯಲ್ಲಿತ್ತು. ಆದರೆ ಈಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಮನೆ ಬಿದ್ದು ಹೋದವರಿಗೆ ಕೇವಲ 1.20 ಲಕ್ಷ ರು ಕೊಡುವುದಾಗಿ ಹೇಳಿದೆ. ಸರ್ಕಾರ ದಿವಾಳಿಯಾಗಿದೆ ಎಂಬುದಕ್ಕೆ ಇದು ಉದಾಹರಣೆಯಲ್ಲವೇ ಎಂದು ಪ್ರಶ್ನಿಸಿದರು. ಮನೆ ಹಕ್ಕುಪತ್ರ ಇಲ್ಲದವರಿಗೆ ಪರಿಹಾರ ಇಲ್ಲ ಎಂದು ಅಧಿಕಾರಿಗಳು ಹೇಳುತ್ತಾರೆ. ಮನೆ ಕಳೆದುಕೊಂಡವರಿಗೆ ಸರ್ಕಾರ ಅನ್ಯಾಯ ಮಾಡಿದೆ. ಶಾಸಕರು ಈ ಕುರಿತು ಏನೂ ಮಾತನಾಡುತ್ತಿಲ್ಲ. 5 ವರ್ಷದ ನಂತರ ಈ ಮೊತ್ತವನ್ನು ಹೆಚ್ಚಿಸಬೇಕಿತ್ತು. ಬರ ಪರಿಹಾರಕ್ಕೆಂದು ಜಿಲ್ಲಾಧಿಕಾರಿಗಳ ಅಕೌಂಟಿನಲ್ಲಿ 500 ಕೋಟಿ ರೂಗಳು ಇದೆ ಎಂದು ಹೇಳುತ್ತಾರೆ. ಆದರೆ ಸಂದರ್ಭದಲ್ಲಿ ಹಂಚಿಕೆ ಮಾಡದಿದ್ದರೆ ಏನು ಪ್ರಯೋಜನ ಎಂದವರು ಪ್ರಶ್ನಿಸಿದರು. ಮನೆ ಕಳೆದುಕೊಂಡವರಿಗೆ 50,000 ರೂಗಳ ಮನೆ ಬಾಡಿಗೆಯವರಿಗೆ ಕೊಡಲಾಗುತ್ತಿತ್ತು. ಈ ಕುರಿತು ಶಾಸಕರು ಧ್ವನಿ ಎತ್ತಬೇಕು. ಹಿಂದೆ ಅಡಿಕೆ ಬೆಳೆಗಾರರಿಗೆ ಬೆಳೆ ನಷ್ಟವಾದಾಗ ಆಗ ವಿಧಾನಸಭಾಧ್ಯಕ್ಷರಾದ ಕಾಗೋಡು ತಿಮ್ಮಪ್ಪನವರು ಬೆಳೆಗಾರರಿಗೆ ಪರಿಹಾರ ಕೊಡಿಸಿದರು. ನಮ್ಮ ಶಾಸಕರು ಕೊಳೆ ರೋಗಗಳಿಗೆ ಇದುವರೆಗೂ ಯಾವುದೇ ಪರಿಹಾರವನ್ನು ಕೊಡಿಸಿಲ್ಲ. ಆದರೆ ಕೊಳೆ ಬಂದಿರುವ ತೋಟಗಳಿಗೆ ಭೇಟಿ ನೀಡಿ ಫೋಟೋ ಚೆನ್ನಾಗಿ ಬಂದಿವೆ, ಈ ರೀತಿಯ ಫೋಟೋ ಹೊಡೆಸಿಕೊಂಡಿದ್ದಾರೆ ಎಂದು ದೂರಿದರು. ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ. 70% ಬೆಳೆ ನಷ್ಟವಾಗಿದೆ. ಕಿವುಡ ಮೂಕ ಸರ್ಕಾರಕ್ಕೆ ಯಾವುದೂ ಕೇಳಿಸುತ್ತಿಲ್ಲ. ಸಚಿವ ಮಧು ಬಂಗಾರಪ್ಪ ಅವರು ಶಾಸಕ ಬೇಳೂರು ನಾಯಕತ್ವದಲ್ಲಿ ಬೆಳೆಗಾರರಿಗೆ ಬೆಳೆ ನಷ್ಟ ಪರಿಹಾರ ಕೊಡಿಸಲು ಧ್ವನಿ ಎತ್ತಬೇಕು ಎಂದು ಒತ್ತಾಯಿಸಿದರು. ಬಿಜೆಪಿ ಗ್ರಾಮಾಂತರ ಘಟಕದ ಅಧ್ಯಕ್ಷ ದೇವೇಂದ್ರಪ್ಪ ಯಲಕುಂದ್ಲಿ ಮಾತನಾಡಿ, ನೆರೆ ಬಂದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ನೆರೆ ಪರಿಸ್ಥಿತಿಯ ನೀರು ನೋಡಿದ್ದ ಬಿಟ್ಟರೆ ರೈತರ ಪಾಡನ್ನು ಅವರು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ದೂರಿದರು. ತಮ್ಮದು ನುಡಿದಂತೆ ನಡೆಯುವ ಸರ್ಕಾರ ಎಂದು ಹೇಳುತ್ತಿದೆ, ಆದರೆ ಯಾವುದನ್ನು ಮಾಡಿಲ್ಲ. ವಕ್ಫ್ ಬೋರ್ಡ್ನಿಂದ ರೈತರಿಗೆ ನೀಡಿದ ನೋಟಿಸ್ ವಾಪಸು ಪಡೆಯುವುದಾಗಿ ಸರ್ಕಾರ ಹೇಳಿದೆ. ಆದರೆ ಇದರ ಕಾನೂನು ಕಠಿಣವಿದೆ. ರೈತರು ತಮ್ಮ ಪಹಣಿಯನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಮುಖಂಡರುಗಳಾದ ರಮೇಶ್ ಹಾರೆಕೊಪ್ಪ, ಭೈರಪ್ಪ, ರವಿ, ಹರೀಶ್ ಮೂಡಹಳ್ಳಿ, ಆದರ್ಶಗೌಡ, ಮುರಳಿ, ಗಿರೀಶ್ ಗುಳ್ಳಹಳ್ಳಿ, ಮಧುಸೂದನ್ ಮೊದಲಾದವರು ಹಾಜರಿದ್ದರು. ಬಾಡಿಗೆ ಕೊಟ್ಟಿಲ್ಲ ಅನ್ನೋ ಉದಾಹರಣೆ ಇದೆ. ಆದ್ರೆ ಈ ಸರ್ಕಾರ ದಿವಾಳಿ ಆಗಲಿಕ್ಕೆ ಒಂದು ಉದಾಹರಣೆ ಇದೆ. ಈಗಲಾದ್ರೂ ನಮ್ಮ ಶಾಸಕರು ಧ್ವನಿ ಎತ್ತಂತ ಕೆಲಸ ಮಾಡಲಿ. ಹಿಂದೆ 2012-13ನೇ ಸಾಲಿನಲ್ಲಿ ಕೊಳೆ ರೋಗ ಬಂತು. ಆ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರಿಗೆ ಅರ್ಜಿ ಹಾಕ್ತಾ ಇರೋರಿಗೆ 89 ಕೋಟಿ ರಾಜ್ಯದಲ್ಲಿ ಪರಿಹಾರ ಕೊಟ್ಟಿದ್ದ ಉದಾಹರಣೆ ಇದೆ ರಾಜ್ಯ ಸರ್ಕಾರ. ಇವತ್ತು ಅದೇ ಸಿದ್ದರಾಮಯ್ಯನವರು ಇದ್ದಾರೆ. ನಮ್ಮ ಶಾಸಕರು ಎಲ್ಲೋ ಇದರಲ್ಲೆಲ್ಲ ನೋಡಿದೆ, ಎಲ್ಲೋ ಕೊಳೆ ರೋಗ ಹಾನಿಯಾದ ಪ್ರದೇಶಕ್ಕೆ ಹೋಗಿ ನೋಡಿ ಬಂದಿದ್ದಾರೆ, ಫೋಟೋ ಹೊಡಿಸ್ಕೊಂಡಿದ್ದಾರೆ. ಫೋಟೋ ಎಲ್ಲ ಬಹಳ ಚೆನ್ನಾಗಿ ಬಂದಿದ್ದಾರೆ.
ಫೋಟೋ ಎಲ್ಲ ಬಹಳ ಸುಂದರವಾಗಿ ಬಹಳ ಚೆನ್ನಾಗಿ ಫೋಟೋಗಳೆಲ್ಲ ಬಂದಿದ್ದಾರೆ. ಆದ್ರೆ ಆ ಕೊಳೆ ರೋಗದ ಪರಿಹಾರ ಇದೆಯಲ್ಲ, ಆ ಪರಿಹಾರ ಇಲ್ಲಿವರೆಗೂ ಜಾರಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ವಿಫಲ ಆಗಿದೆ. ನಮ್ಮ ಚುನಾಯಿತ ಪ್ರತಿನಿಧಿಗಳು ವಿಫಲರಾಗಿದ್ದಾರೆ, ಧ್ವನಿ ಎತ್ತೋದಕ್ಕೆ ವಿಫಲರಾಗಿದ್ದಾರೆ. ಮಲೆನಾಡಿನ ಈ ಸಮಸ್ಯೆ, ಅಡಿಕೆ ಬೆಳೆಗಾರರ ಈ ಸಮಸ್ಯೆನ ಅವತ್ತು ಹೇಗೆ ಪರಿಹಾರವನ್ನು ಕೊಟ್ಟಿದ್ರು ಕಾಮಡ ತಿಮ್ಮಪ್ಪನವರ ನಾಯಕತ್ವದಲ್ಲಿ, ಅವತ್ತು ಕಾಮಡ ತಿಮ್ಮಪ್ಪನವರು ಸ್ಪೀಕರ್ ಆಗಿದ್ರು, ಧ್ವನಿ ಎತ್ತಿದ್ರು, ಅವತ್ತು ಕೊಡೋದಕ್ಕೆ ಸಾಧ್ಯ ಆಯಿತು.